Good morning, students. Today we are discussing three different concepts. First one, poultry farm management. Second one, fisheries. And third one, sericulture. The first topic is poultry farm management. Poultry farm management means poultry is the domesticated birds used for food or eggs. That one is called poultry farm management ಅಂತೇಳಿ ಕರಿತೀವಿ. ಸಿಂಪಲ್ ಆಗಿ ನಾವು ಟರ್ಮ್ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ದ ರೇರಿಂಗ್ ಆಫ್ ಬರ್ಡ್ಸ್ ಫಾರ್ ಮೀಟ್ ಅಂಡ್ ಎಗ್, ದಟ್ ಒನ್ ಈಸ್ ಕಾಲ್ಡ್ ಪೌಲ್ಟ್ರಿ ಅಂತೇಳಿ ಕರಿತೀವಿ. ದಿ ಎಕ್ಸಾಂಪಲ್ಸ್ ಆರ್ ಚಿಕನ್, ಡಕ್ಸ್, ಟರ್ಕಿ ಅಂಡ್ ಗೀಸ್ ಆರ್ ದಿ ಎಕ್ಸಾಂಪಲ್. ಓಕೆ, ದಿ ನೆಕ್ಸ್ಟ್ ಒನ್ ಈಸ್ ದಿ ಕಾಂಪೋನೆಂಟ್ಸ್ ಆಫ್ ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್. ಒಂದು ಸಕ್ಸಸ್ಫುಲ್ ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ಏನೇನ್ ಥಿಂಗ್ಸ್ ಗಳನ್ನ ಫಾಲೋ ಮಾಡಬೇಕು? ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ದಿ ಫಸ್ಟ್ ಒನ್, selection of disease free and suitable breeds. It's a very important thing. Disease free breeds ಗಳನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡುವಂತ ಬ್ರೀಡ್ ವಂಡರ್ಫುಲ್ ಆಗಿರಬೇಕು. ಓಕೆ, ಇಟ್ಸ್ ಅನ್ ಫಸ್ಟ್ ಥಿಂಗ್. ಸೆಕೆಂಡ್ ಒನ್, ಪ್ರಾಪರ್ ಅಂಡ್ ಸೇಫ್ ಫಾರ್ಮ್ ಕಂಡೀಷನ್. ದಿ ಫಾರ್ಮ್ ಕಂಡೀಷನ್ ಸೂಟಬಲ್ ಆಗಿರಬೇಕು, ಬಿಕಾಸ್ ಆ ಫಾರ್ಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಬರ್ಡ್ಸ್ ಗಳನ್ನ ಡೆವಲಪ್ ಮಾಡ್ತೀವಿ. ಸೆಕೆಂಡ್ ಒನ್, ಪ್ರಾಪರ್ ಫೀಡ್ ಅಂಡ್ ವಾಟರ್. ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವು ಪ್ರಾಪರ್ ಗೆ ಫುಡ್ ನ ಸಪ್ಲೈ ಮಾಡಬೇಕು, ವಾಟರ್ ನ ಪ್ರೊವೈಡ್ ಮಾಡಬೇಕು. ಇವೆರಡನ್ನ ಯೂಸ್ ಮಾಡಿ ಪೌಲ್ಟ್ರಿ ಬರ್ಡ್ಸ್ ಏನಾಗುತ್ತೆ, ಬಹಳ ಬೇಗ ಡೆವಲಪ್ ಆಗುತ್ತೆ. ಥರ್ಡ್ ಪಾಯಿಂಟ್. ಅಂಡ್ ಫೋರ್ತ್ ಒನ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹೈಜಿನಿ ಅಂಡ್ ಹೆಲ್ತ್ ಕೇರ್. ಬಿಕಾಸ್ ನಾವು ಹೈಜಿನಿ ಏನಾರ ಮೇಂಟೈನ್ ಮಾಡಲಿಲ್ಲ, ಬರ್ಡ್ಸ್ ಅಲ್ಲಿ ರಿಪೀಟೆಡ್ ಡಿಸೀಸಸ್ ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಒಂದ್ಸಲಿ ಒಂದು ಬರ್ಡ್ಗೆ ಡಿಸೀಸ್ ಬಂತು ಅಂದ್ರೆ ಎಂಟೈರ್ ಫಾರ್ಮ್ ಅಲ್ಲಿ ಇರುವಂತಹ ಬರ್ಡ್ಸ್ ಎಲ್ಲದನ್ನು ಏನ್ ಮಾಡಬೇಕು, ಡೆಸ್ಟ್ರಾಯ್ ಮಾಡಬೇಕು. ಬಿಕಾಸ್ ಒಂದರಿಂದ ಒಂದಕ್ಕೆ ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ದಟ್ಸ್ ವೈ ಪೌಲ್ಟ್ರಿ ಫಾರ್ಮ್ ಅಲ್ಲಿ ನಾವು ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಬೇಕಾಗಿರೋದು ಹೈಜಿನಿ ಅಂಡ್ ಹೆಲ್ತ್ ಕೇರ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ದೀಸ್ 4 ಪಾಯಿಂಟ್ಸ್ ವಿಚ್ ಆರ್ ಕಮಿಂಗ್ ಅಂಡರ್ ಕಾಂಪೊನೆಂಟ್ಸ್ ಆಫ್ ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್. ಫಸ್ಟ್ ಒನ್, ಸೆಲೆಕ್ಷನ್ ಆಫ್ ಡಿಸೀಸ್ ಫ್ರೀ ಅಂಡ್ ಸೂಟಬಲ್ ಬ್ರೀಡ್ಸ್. ಸೆಕೆಂಡ್ ಒನ್, proper and safe farm conditions. Third one, proper feed and water. Fourth one, hygiene and health care. ನೆಕ್ಸ್ಟ್, ಈಗ ಪೌಲ್ಟ್ರಿ ಬರ್ಡ್ಸ್ ಗಳನ್ನ ರೇರ್ ಮಾಡ್ತಿದೀವಿ ಅಂದ್ರೆ ಮೇನ್ಲಿ ನಾವು 2 ಪರ್ಪಸ್ ಗೆ ರೇರ್ ಮಾಡ್ತೀವಿ. ಒನ್ ಇಸ್ ಫಾರ್ ಮೀಟ್ ಅಂಡ್ ಅದರ್ ಒನ್ ಇಸ್ ಫಾರ್ ಎಗ್. ಓಕೆ, ಇಲ್ಲಿ ನೋಡಿ ಪಾಯಿಂಟ್. ಪೌಲ್ಟ್ರಿ ಬರ್ಡ್ಸ್ ಎಕ್ಸ್ಕ್ಲೂಸಿವ್ಲಿ ಗ್ರೋನ್ ಫಾರ್ ಮೀಟ್ ಆರ್ ಕಾಲ್ಡ್ ಬ್ರಾಯ್ಲರ್ಸ್. ಮೀಟ್ ಪರ್ಪಸ್ ಗೆ ರೇರ್ ಮಾಡ್ತಿದ್ರೆ ದಟ್ ಬ್ರೀಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಬ್ರಾಯ್ಲರ್ಸ್. ಅಂಡ್ ಫಾರ್ ಎಗ್ ಪ್ರೊಡಕ್ಷನ್ ಆರ್ ಕಾಲ್ಡ್ ಲೇಯರ್ಸ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಮೀಟ್ ಪರ್ಪಸ್ ದಟ್ ಬ್ರೀಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಅ ಬ್ರಾಯ್ಲರ್ಸ್ ಅಂಡ್ ಎಗ್ ಪ್ರೊಡಕ್ಷನ್ ದೇ ಆರ್ ಕಾಲ್ಡ್ ಲೇಯರ್ಸ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಬ್ರೀಡ್ಸ್ ಆಫ್ ಫೌಲ್ಸ್. ಫೌಲ್ಸ್ ಅಲ್ಲಿ ನಾವು ಬ್ರೀಡ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಫಸ್ಟ್ ಒನ್, ಇಂಡಿಜಿನಸ್ ಬ್ರೀಡ್ಸ್. ಲೋಕಲ್ ಬ್ರೀಡ್ಸ್ ಅಂತ ಹೇಳಿ ಕರಿಬಹುದು, ಅವು ನೇಟಿವ್ ಟು ದಿ ಇಂಡಿಯಾ. ದಟ್ ಒನ್ ಇಸ್ ಕನ್ಸಿಡರ್ಡ್ ಆಸ್ ಎ ಇಂಡಿಜಿನಸ್ ಬ್ರೀಡ್ಸ್ ಅಂತ ಹೇಳಿ ಕರಿತೀವಿ. ಇನ್ ಇಂಡಿಜಿನಸ್ ಬ್ರೀಡ್ಸ್ ಕಾಮನ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ಚಿತ್ತಗಾಂಗ್ ಇಸ್ ಅನ್ ಇಂಡಿಜಿನಸ್ ಬ್ರೀಡ್, ಅಸೀಲ್, ಬರ್ಸಾ, ಡ್ಯಾಂಕಿ, ಕರ್ಕನಾಥ್ ಆರ್ ದಿ ಇಂಡಿಜಿನಸ್ ಬ್ರೀಡ್ಸ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿ ಫಸ್ಟ್ ಬರ್ಡ್ ಬ್ರೀಡ್ಸ್ ಆಫ್ ಫೌಲ್ಸ್. ನೆಕ್ಸ್ಟ್, ಅಮೆರಿಕನ್ ಬ್ರೀಡ್ಸ್. ಸೆಕೆಂಡ್ ಒನ್, ಇದರಲ್ಲಿ ಪ್ಲೈಮೌತ್ ರಾಕ್, ರೋಡ್ ಐಲ್ಯಾಂಡ್ ರೆಡ್, ನ್ಯೂ ಹ್ಯಾಂಪ್ಶೈರ್ ಆರ್ ಕನ್ಸಿಡರ್ಡ್ ಆಸ್ ಅಮೆರಿಕನ್ ಬ್ರೀಡ್ಸ್ ಅಂತ ನಾವೇನ್ ಮಾಡ್ತೀವಿ, ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಥರ್ಡ್ ಒನ್, ಇಂಗ್ಲಿಷ್ ಬ್ರೀಡ್ಸ್. ಇಂಗ್ಲಿಷ್ ಬ್ರೀಡ್ಸ್ ಅಂದ್ಕೊಳ್ಳೆ, ಇಂಗ್ಲಿಷ್ ಬ್ರೀಡ್ಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡುವಂತ ಎಕ್ಸಾಂಪಲ್ ಸುಸೆಕ್ಸ್, ಆಫಿಂಗ್ಟಾನ್, ಡಾರ್ಕಿಂಗ್, ರೆಡ್ ಕ್ಯಾಪ್ ಆರ್ ಇಂಗ್ಲಿಷ್ ಬ್ರೀಡ್ಸ್. ನೆಕ್ಸ್ಟ್ ಫೋರ್ತ್ ಒನ್, ಮೆಡಿಟೇರಿಯನ್ ಬ್ರೀಡ್ಸ್. ಮೆಡಿಟೇರಿಯನ್ ಬ್ರೀಡ್ಸ್ ಅಲ್ಲಿ ಅಬ್ಸರ್ವ್ ಮಾಡೋದು ಲೆಗ್ ಹಾರ್ನ್, ಆಂಕನಾ, ಬಟರ್ ಕಪ್ ಆರ್ ದಿ ಎಕ್ಸಾಂಪಲ್ ವಿಚ್ ಆರ್ ಕಮಿಂಗ್ ಅಂಡರ್ ಮೆಡಿಟೇರಿಯನ್ ಬ್ರೀಡ್ಸ್. ನಾವು ಸಿಂಪಲ್ ಆಗಿ ಅಬ್ಸರ್ವ್ ಮಾಡ್ತಾ ಬ್ರೀಡ್ಸ್ ಆಫ್ ಫೌಲ್ಸ್ ಅಲ್ಲಿ ಇಂಡಿಜಿನಸ್ ಬ್ರೀಡ್ಸ್ ಇದೆ, ಅಮೆರಿಕನ್ ಬ್ರೀಡ್ಸ್ ಇದೆ, ಇಂಗ್ಲಿಷ್ ಬ್ರೀಡ್ಸ್ ಇದೆ, ಮೆಡಿಟೇರಿಯನ್ ಬ್ರೀಡ್ಸ್ ಇದೆ. ಇದರ ನಂಬರ್ ಆಫ್ ಬ್ರೀಡ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು. ಸಮ್ ಆಫ್ ದಿ ಇಂಪಾರ್ಟೆಂಟ್ ಇಲ್ಲಿ ಮೆನ್ಷನ್ ಮಾಡಿದ್ವಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಬರ್ಡ್ಸ್ ಅಲ್ಲಿ ಅಬ್ಸರ್ವ್ ಮಾಡೋದು ದಟ್ ಈಸ್ ದಿ ಪೌಲ್ಟ್ರಿ ಡಿಸೀಸಸ್. ಪೌಲ್ಟ್ರಿ ಡಿಸೀಸ್ ಅಂದ್ಕೊಳ್ಳೆ ನಂಬರ್ ಆಫ್ ಡಿಸೀಸ್ ನ ಅಬ್ಸರ್ವ್ ಮಾಡ್ತೀವಿ. ಕಾಮನ್ ಆಗಿ ನೋಡುವಂತ ಡಿಸೀಸ್ ಪೌಲ್ಟ್ರಿ ಡಿಸೀಸಸ್ ಅಲ್ಲಿ ಫಸ್ಟ್ ಒನ್, ರಾಣಿಕೇಟ್ ಡಿಸೀಸ್. ಫಸ್ಟ್ ಪೌಲ್ಟ್ರಿ ಡಿಸೀಸ್ ದಟ್ ಈಸ್ ರಾಣಿಕೇಟ್ ಡಿಸೀಸ್. ಇಟ್ ಈಸ್ ಆನ್ ವೈರಲ್ ಡಿಸೀಸ್. ವೈರಲ್ ಡಿಸೀಸ್ ಅಂಡ್ ಇಟ್ ಕಾಸ್ ರೆಸ್ಪಿರೇಟರಿ ಡಿಸಾರ್ಡರ್. ರೆಸ್ಪಿರೇಟರಿ ಡಿಸಾರ್ಡರ್ ಏನ್ ಮಾಡುತ್ತೆ, ರಾಣಿಕೇಟ್ ಡಿಸೀಸ್ ಕಾಸ್ ಮಾಡುತ್ತೆ. ಇಟ್ ಈಸ್ ಅನ್ ವೈರಲ್ ಡಿಸೀಸ್.
ಈ ರಾಣಿಕೆ ಡಿಸೀಸ್ ನಾವು ಕ್ಯಾರೆಕ್ಟರೈಸ್ ಮಾಡೋದು ಯಾವ ತರ ಅಂದ್ರೆ ಬೈ coughing and sneezing are the important character when the bird which are suffered from Ranicate disease. First disease is over. Second one, Marcorex disease. It is viral disease. It is also viral disease and it is characterized by paralysis in young ones. When the bird which are suffer from Marcorex disease, when they are young condition, the birds which are suffer from ಪ್ಯಾರಲೈಸಿಸ್ ಇಂದ ಏನ್ ಮಾಡುತ್ತೆ ಸಫರ್ ಪಡುತ್ತೆ ಅಂಡ್ ದಿಸ್ ಡಿಸೀಸ್ ಆಲ್ಸೋ ವೈರಲ್ ಡಿಸೀಸ್ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಸೆಕೆಂಡ್ ಒನ್ ಆಯ್ತು. ಥರ್ಡ್ ಒನ್ ಬರ್ಡ್ ಫ್ಲೂ. ಬರ್ಡ್ ಫ್ಲೂ ಇಸ್ ಆಲ್ಸೋ ಕಾಲ್ಡ್ ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಕರಿತೀವಿ. ಏವಿಯನ್ ಇನ್ಫ್ಲೂಯೆನ್ಸಾ ಅಂಡ್ ಕಾಸ್ಡ್ ಬೈ H5N1 virus which cause bird flu ಏನ್ ಮಾಡುತ್ತೆ ಕಾಸ್ ಮಾಡುತ್ತೆ. ಇನ್ ಬರ್ಡ್ ಫ್ಲೂ ವಿ ಹ್ಯಾವ್ ಟು ಒಬ್ಸರ್ವ್ ಹೈ ಫೀವರ್ ವಿಚ್ ಆರ್ ಪ್ರೆಸೆಂಟ್ ಇನ್ ಬರ್ಡ್ಸ್. ಬರ್ಡ್ಸ್ ಅಲ್ಲಿ ಏನಾಗುತ್ತೆ ಹೈ ಫೀವರ್ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ದಟ್ ಈಸ್ ದಿ ಮೈನ್ ಕ್ಯಾರೆಕ್ಟರ್ ಆಫ್ ಬರ್ಡ್ ಫ್ಲೂ. ನೆಕ್ಸ್ಟ್ ಫೋರ್ತ್ ಡಿಸೀಸ್ ನೋಡಿ, ಇನ್ಫೆಕ್ಷಿಯಸ್ ಕೋರಿಜಾ. ಇಟ್ ಇಸ್ ಅನ್ ಫೋರ್ತ್ ಡಿಸೀಸ್. ಇಟ್ ಈಸ್ ಅನ್ ಬ್ಯಾಕ್ಟೀರಿಯಲ್ ಡಿಸೀಸ್. ಇದು ಬ್ಯಾಕ್ಟೀರಿಯಲ್ ಡಿಸೀಸ್ ಕಾಸ್ಡ್ ಬೈ ಹಿಮೋಫಿಲಸ್. ಹಿಮೋಫಿಲಸ್ ಗ್ಯಾಲಿನಾರಮ್ ವಿಚ್ ಕಾಸಸ್ ದಿ ಇನ್ಫೆಕ್ಷಿಯಸ್ ಕೋರಿಯಾಸನ್ ಏನ್ ಮಾಡುತ್ತೆ ಕಾಸ್ ಮಾಡುತ್ತೆ ಅಂಡ್ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಡಿಸ್ಚಾರ್ಜ್ ಫ್ರಮ್ ನಾಸ್ಟ್ರಿಲ್ಸ್ ಅಂಡ್ ಐಸ್. ಐಸ್ ಇಂದ ಏನಾಗುತ್ತೆ ಮತ್ತೆ ನಾಸ್ಟ್ರಿಲ್ಸ್ ಇಂದ ಲಿಕ್ವಿಡ್ ಲೈಕ್ ಸಬ್ಸ್ಟೆನ್ಸಸ್ ಏನಾಗುತ್ತೆ ಡಿಸ್ಚಾರ್ಜ್ ಆಗುತ್ತೆ. ದಟ್ ಈಸ್ ದಿ ಮೈನ್ ಕ್ಯಾರೆಕ್ಟರ್ ವಿಚ್ ಆರ್ ಅಬ್ಸರ್ವ್ಡ್ ಇನ್ ದಿಸ್ ಬ್ಯಾಕ್ಟೀರಿಯಲ್ ಡಿಸೀಸ್. ಟೋಟಲಿ 4 ಪೌಲ್ಟ್ರಿ ಡಿಸೀಸ್ ನ ಅಬ್ಸರ್ವ್ ಮಾಡಿದ್ವಿ. ಫಸ್ಟ್ ಒನ್ ರಾಣಿಕೆಟ್ ಡಿಸೀಸ್, ಸೆಕೆಂಡ್ ಒನ್ ಮಾರ್ಕೋರೆಕ್ಸ್ ಡಿಸೀಸ್, ಬರ್ಡ್ ಫ್ಲೂ ಅಂಡ್ ಫೋರ್ತ್ ಒನ್ ಇನ್ಫೆಕ್ಷಿಯಸ್ ಕೋರಿಜಾನ ಏನ್ ಮಾಡಿದ್ವಿ ಅಬ್ಸರ್ವ್ ಮಾಡಿದ್ರ. 4 ಡಿಸೀಸ್ ಆಯ್ತು. ಇದು ಫಸ್ಟ್ ಒನ್ ಪೌಲ್ಟ್ರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಬ್ಸರ್ವ್ ಮಾಡುವಂತ ಕ್ಯಾರೆಕ್ಟರ್. ನೆಕ್ಸ್ಟ್ ಸೆಕೆಂಡ್ ಥಿಂಗ್ ದಟ್ ಈಸ್ ಫಿಶರೀಸ್. ಫಿಶರೀಸ್ ಅಂದ ಕೂಡಲೇ ನಮಗೆ ನೆನಪಾಗುವಂತ ಫಸ್ಟ್ ಪಾಯಿಂಟ್ ದಟ್ ಈಸ್ ಅಕ್ವಾಕಲ್ಚರ್. ಅಕ್ವಾಕಲ್ಚರ್ ಇಸ್ ನಥಿಂಗ್ ಬಟ್ ರೇರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಯೂಸ್ಫುಲ್ ಅಕ್ವಾಟಿಕ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ದಟ್ ಒನ್ ಈಸ್ ಕಾಲ್ಡ್ ಅಕ್ವಾಕಲ್ಚರ್ ಅಂತೇಳಿ ಕರಿತೀವಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ರೇರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ useful aquatic plants and animals, that one is considered as a aquaculture. ಅನಿಮಲ್ಸ್ ಅಲ್ಲಿ ನಾವು ನೋಡ್ತಾ ಇದ್ರೆ ಅಕ್ವಾಕಲ್ಚರ್ ಅಲ್ಲಿ ಮೈನ್ ಆಗಿ ನಾವು ರೇರ್ ಮಾಡ್ತಿರೋದು ಮತ್ತೆ ಮ್ಯಾನೇಜ್ ಮಾಡ್ತಿರೋದು ಫಿಶಸ್, ಹಾಯ್ಸ್ಟರ್ಸ್, ಮಸಲ್ಸ್, ಪ್ರಾನ್ಸ್ ಇವನ್ನೆಲ್ಲ ಏನ್ ಮಾಡ್ತಿದೀವಿ ನಾವು ಮೈನ್ ಆಗಿ ರೇರ್ ಮಾಡ್ತಿದೀವಿ. ದಟ್ಸ್ ವೈ ಟೋಟಲಿ ದೇ ಆರ್ ಕನ್ಸಿಡರ್ ಆಸ್ ಅಕ್ವಾಕಲ್ಚರ್ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಟ್ ಇಸ್ ಅನ್ ಫಸ್ಟ್ ಒನ್ ಫಿಶರೀಸ್ ಅಲ್ಲಿ ನೋಡುವಂತದ್ದು. ನೆಕ್ಸ್ಟ್ ಒನ್ ಪಿಸಿಕಲ್ಚರ್, ದ ರಿಯರಿಂಗ್, catching and management of edible fish. Rearing, catching and management of edible fishes, that one is considered as a pisciculture ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಸೆಕೆಂಡ್ ಒನ್ ಆಯ್ತು. ಥರ್ಡ್ ಒನ್ ಫಿಶರೀಸ್ ಅಲ್ಲಿ ಅಬ್ಸರ್ವ್ ಮಾಡೋದು ದಟ್ ಈಸ್ ಇನ್ಲ್ಯಾಂಡ್ ಫಿಶರಿ. ಇನ್ಲ್ಯಾಂಡ್ ಫಿಶರಿ ನೇಮ್ ಇಂಡಿಕೇಟ್ ಮಾಡ್ತಿದೆ ರೇರಿಂಗ್ ಆಫ್ ಫಿಶ್ ಇನ್ ಫ್ರೆಶ್ ವಾಟರ್. ದಿ ಫ್ರೆಶ್ ವಾಟರ್ ರೇರಿಂಗ್ ಫಿಶಸ್ ಆರ್ ಕನ್ಸಿಡರ್ ಆಸ್ ಇನ್ಲ್ಯಾಂಡ್ ಫಿಶರೀಸ್ ಅಂತೇಳಿ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡುವಂತ ಇಂಪಾರ್ಟೆಂಟ್ ಇನ್ಲ್ಯಾಂಡ್ ಫಿಶರೀಸ್ ಅಂದ್ರೆ ಫ್ರೆಶ್ ವಾಟರ್ ಪ್ರಾನ್ಸ್. ಇನ್ಲ್ಯಾಂಡ್ ಫಿಶರೀಸ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಫಿಶಸ್ ಲೈಕ್ ರೋಹು, ಕ್ಯಾಟ್ಲಾ, ಮಲ್ಲಿ, ಮಗೂರ್, ಈ ತರ ನಂಬರ್ ಆಫ್ ಇನ್ಲ್ಯಾಂಡ್ ಫಿಶಸ್ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ದ ರೇರಿಂಗ್ ಆಫ್ ಫಿಶಸ್ ಇನ್ ಫ್ರೆಶ್ ವಾಟರ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಇನ್ಲ್ಯಾಂಡ್ ಫಿಶರಿ. ಅಂಡ್ ಸೆಕೆಂಡ್ ಒನ್ ಮೆರೈನ್ ಫಿಶರಿ. ನೇಮ್ ಇಂಡಿಕೇಟ್ ಮಾಡ್ತಿದೆ the rearing of fishes in sea water or ocean condition, that one is considered as a marine fisheries ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. deals with the fishery aspects of the sea water or ocean, that one is called marine fishery ಅಂತ ಇಂಡಿಕೇಟ್ ಮಾಡ್ತೀವಿ. ಸೆಕೆಂಡ್ ಒನ್ ಆಯ್ತು. marine fisheries ಅಲ್ಲಿ ಅಬ್ಸರ್ವ್ ಮಾಡುವಂತದ್ದು ಎಕ್ಸಾಂಪಲ್ಸ್ ಹಿಲ್ಸಾ, ಸಾಲ್ಮನ್, ಸಾರ್ಡೈನ್, ಬಾಂಬೆ ಡಕ್. These are the example for marine fisheries. ನೆಕ್ಸ್ಟ್ ಅದೇ ತರ ಫಿಶರೀಸ್ ಅಲ್ಲಿ ನಾವು ನೋಡುವಂತ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ದಟ್ ಈಸ್ ಬೈ ಪ್ರಾಡಕ್ಟ್ಸ್. ಯಾವ್ಯಾವ ತರದ ಪ್ರಾಡಕ್ಟ್ಸ್ ಗಳನ್ನ ಫಿಶ್ ಇಂಡಸ್ಟ್ರಿಯಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದು. ದಿ ಬೈ ಪ್ರಾಡಕ್ಟ್ಸ್ ಆಫ್ ಫಿಶಿಂಗ್ ಇಂಡಸ್ಟ್ರೀಸ್ ಒಂದು ಫಿಶ್ ಆಯಿಲ್ ಅಥವಾ ಫಿಶ್ ಲಿವರ್ ಆಯಿಲ್ ಅಂತಾನೂ ಕರಿಬಹುದು. ಫಿಶ್ ಲಿವರ್ ಆಯಿಲ್ ಅಲ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ರಿಚ್ ವಿಟಮಿನ್ಸ್, ಫಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್. ಸೆಕೆಂಡ್ ಒನ್ ಫಿಶ್ ಮೀಲ್, ಆಸ್ ಯೂಶುವಲ್ ನಿಮಗೆ ಗೊತ್ತಿದೆ ಫಿಶ್ ಮೀಲ್. ನೆಕ್ಸ್ಟ್ ಫಿಶ್ ಗ್ಲೂ, ದಟ್ ಮೀನ್ಸ್ ದಿ ಜಿಲಾಟಿನಸ್ ಸಬ್ಸ್ಟೆನ್ಸಸ್ which are extracted from the waste matters which are present in the fish,
ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಫಿಶ್ ಗ್ಲೂ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ isinglass. Isinglass means strong adhesive structure obtained by heating scale, fins and bones. That one is considered as isinglass ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದು ಫೋರ್ತ್ ಬೈ ಪ್ರಾಡಕ್ಟ್ ಆಯ್ತು. ಅಂಡ್ ಫಿಫ್ತ್ ಒನ್ ಫಿಶ್ ಫರ್ಟಿಲೈಸರ್. ಫರ್ಟಿಲೈಸರ್ಸ್ ನಾವೇನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. ದೀಸ್ ಆರ್ ದಿ ಬೈ ಪ್ರಾಡಕ್ಟ್ obtained from fishing industries. First one, fish oil, fish meal, fish glue, isinglass, fish fertilizers. These are the some important byproducts obtained from fishing industries. Last one, blue revolution. Blue revolutions andkudle, that means the revolution is concerned with fish production. That one is considered as a blue revolution ಅಂತ ಹೇಳಿ ಕರಿತೀವಿ. ನೀವು ಕಾಮನ್ ಆಗಿ ಕೇಳಿರ್ತೀರ ಗ್ರೀನ್ ರೆವಲ್ಯೂಷನ್ ಅಂತ ಒಂದು ಟರ್ಮ್ ಇರುತ್ತೆ. ಅಗೈನ್ ಇನ್ನೊಂದು ಟರ್ಮ್ ಅಂದ್ರೆ ಬ್ಲೂ ರೆವಲ್ಯೂಷನ್. ದಟ್ ಮೀನ್ಸ್ ದ ರೆವಲ್ಯೂಷನ್ ಇಸ್ ಕನ್ಸರ್ನ್ ವಿತ್ ದಿ ಫಿಶ್ ಪ್ರೊಡಕ್ಷನ್ ಇನ್ ಇಂಡಿಯಾ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಬ್ಲೂ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್, ಫಿಶರೀಸ್ ಆಯ್ತು. ಅಂಡ್ ನೆಕ್ಸ್ಟ್ ಥರ್ಡ್ ಒನ್, ದಟ್ ಈಸ್ ಸೆರಿಕಲ್ಚರ್. ಸೆರಿಕಲ್ಚರ್ ಅಂದ್ಕೂಡಲೇ ಫಸ್ಟ್ ಬರೆಯುವಂತ ಒಂದು ಸಿಂಪಲ್ ಡೆಫಿನೇಷನ್ ಅಂದ್ರೆ ರೇರಿಂಗ್ ಆಫ್ ಸಿಲ್ಕ್ ವರ್ಮ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಸಿಲ್ಕ್ ಇಸ್ ಕಾಲ್ಡ್ ಸೆರಿಕಲ್ಚರ್ ಅಂತ ಹೇಳಿ ಕರಿತೀವಿ. ಒಂದು ಸಿಂಪಲ್ ಲೈನ್ ಹಾಕಿದ್ರೆ ಅದನ್ನೇ ಇಲ್ಲಿ ಇಂಡಿಕೇಟ್ ಮಾಡಿದ್ವಿ ನೋಡಿ. ಸೆರಿಕಲ್ಚರ್ ಈಸ್ ದಿ ಬ್ರೀಡಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಸಿಲ್ಕ್ ವರ್ಮ್ಸ್. ಎಸ್ಪೆಷಲಿ ನಾವು ಯೂಸ್ ಮಾಡುವಂತ ಸಿಲ್ಕ್ ವರ್ಮ್ಸ್ ಯಾವುದು ರೇರಿಂಗ್ ಪರ್ಪಸ್ಗೆ ಅಂದ್ರೆ ಬಾಂಬಿಕ್ಸ್ ಮೊರೈ ಕಾಮನ್ ಆಗಿ ಯೂಸ್ ಮಾಡೋದು ಫಾರ್ ದಿ ಪ್ರೊಡಕ್ಷನ್ ಆಫ್ ಸಿಲ್ಕ್ ಅಟ್ ಕಮರ್ಷಿಯಲ್ ಲೆವೆಲ್. ಯಾಕಂದ್ರೆ ಏನು ಸಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಿದ್ವಿ. ದಟ್ಸ್ ವೈ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಸೆರಿಕಲ್ಚರ್ ಅಂತ ಹೇಳಿ ಕರಿತೀವಿ. ಸೆರಿಕಲ್ಚರ್ ಈಸ್ ದಿ ಬ್ರೀಡಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಸಿಲ್ಕ್ ವರ್ಮ್ಸ್ ಎಸ್ಪೆಷಲಿ ಬಾಂಬಿಕ್ಸ್ ಮೊರೈ ಫಾರ್ ದಿ ಪ್ರೊಡಕ್ಷನ್ ಆಫ್ ಸಿಲ್ಕ್ ಅಟ್ ಕಮರ್ಷಿಯಲ್ ಲೆವೆಲ್ ಈಸ್ ಕನ್ಸಿಡರ್ಡ್ ಆಸ್ ಸೆರಿಕಲ್ಚರ್ ಅಂತ ಹೇಳಿ ಕರಿತೀವಿ. ಅಗೇನ್ ನೋಡಿ ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಇನ್ ಸೆರಿಕಲ್ಚರ್ ಇಂಡಿಯಾ ರ್ಯಾಂಕ್ಸ್ ಥರ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ ಸಿಲ್ಕ್. ಸಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಇಂಡಿಯಾ ರ್ಯಾಂಕ್ಸ್ ಥರ್ಡ್ ಪೊಸಿಷನ್. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಕರ್ನಾಟಕ ರ್ಯಾಂಕ್ಸ್ ಫಸ್ಟ್ ಇನ್ ಪ್ರೊಡಕ್ಷನ್ ಆಫ್ ರಾ ಸಿಲ್ಕ್. ಕರ್ನಾಟಕ ರ್ಯಾಂಕ್ಸ್ ಫಸ್ಟ್ ಇನ್ ಪ್ರೊಡಕ್ಷನ್ ಆಫ್ ರಾ ಸಿಲ್ಕ್. ಆ ರಾ ಸಿಲ್ಕ್ ನಾನು ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಟ್ ಹ್ಯಾಸ್ ಶೈನಿಂಗ್ ವೈಟ್ ಯೆಲ್ಲೋ ಕಲರ್. ರಾ ಸಿಲ್ಕ್ ಹ್ಯಾಸ್ ಶೈನಿಂಗ್ ವೈಟ್ ಯೆಲ್ಲೋ ಕಲರ್ ಅಂಡ್ ಕರ್ನಾಟಕ ರ್ಯಾಂಕ್ಸ್ ಫಸ್ಟ್ ಇನ್ ಪ್ರೊಡಕ್ಷನ್ ಆಫ್ ರಾ ಸಿಲ್ಕ್. ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ನೋಡಿ, ನಾವು ಕಾಮನ್ ಆಗಿ ಮಲ್ಬರಿ ಸಿಲ್ಕ್ ಇಸ್ obtained ಫ್ರಮ್ ಬಾಂಬಿಕ್ಸ್ ಮೊರೈ. ನಾವು ಕಾಮನ್ ಆಗಿ ಯೂಸ್ ಮಾಡೋದು ಮಲ್ಬರಿ ಸಿಲ್ಕ್ ನ ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಕಮರ್ಷಿಯಲ್ ಪರ್ಪಸ್ಗೆ. ದಿಸ್ ಮಲ್ಬರಿ ಸಿಲ್ಕ್ ಈಸ್ obtained ಫ್ರಮ್ ಬಾಂಬಿಕ್ಸ್ ಮೊರೈ. ದಟ್ ಬಾಂಬಿಕ್ಸ್ ಮೊರೈ ಅಂದ್ರೆ ಏನ್ ನೀವು ಬಾಂಬಿಕ್ಸ್ ಮೊರೈ ಅಬ್ಸರ್ವ್ ಮಾಡ್ತೀರಾ, ವಿಚ್ ಕಂಪ್ಲೀಟ್ಲಿ ಫೀಡ್ಸ್ ಆನ್ ಲೀವ್ಸ್ ಆಫ್ ಮಲ್ಬರಿ. ಯಾವ ಸಿಲ್ಕ್ ವರ್ಮ್ ವಿಚ್ ಆರ್ ಕಂಪ್ಲೀಟ್ಲಿ ಫೀಡ್ಸ್ ಆನ್ ಮಲ್ಬರಿ, ಎಸ್ಪೆಷಲಿ ನಾವು ಅಬ್ಸರ್ವ್ ಮಾಡೋದು ಬಾಂಬಿಕ್ಸ್ ಮೊರೈ, ದೋಸ್ ಕಂಪ್ಲೀಟ್ಲಿ ಫೀಡ್ಸ್ ಆನ್ ಲೀವ್ಸ್ ಆಫ್ ಮಲ್ಬರಿ. ದಟ್ಸ್ ವೈ ದಟ್ ಸಿಲ್ಕ್ ಈಸ್ ಕನ್ಸಿಡರ್ಡ್ ಆಸ್ ಮಲ್ಬರಿ ಸಿಲ್ಕ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ದಿ ಪಾಯಿಂಟ್. ಮಲ್ಬರಿ ಸಿಲ್ಕ್ ಈಸ್ obtained ಫ್ರಮ್ ಬಾಂಬಿಕ್ಸ್ ಮೊರೈ ವಿಚ್ ಫೀಡ್ಸ್ ಆನ್ ಲೀವ್ಸ್ ಆಫ್ ಮಲ್ಬರಿ. ದಟ್ ಮಲ್ಬರಿ ಇಸ್ ಕಾಲ್ಡ್ ಮೋರಸ್ ಆಲ್ಬಾ ಅಂತ ಹೇಳಿ ಕರಿತೀವಿ. ದಟ್ ಮಲ್ಬರಿ ಇಸ್ ಕಾಲ್ಡ್ ಮೋರಸ್ ಆಲ್ಬಾ ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಫುಡ್ ಫಾರ್ ಬಾಂಬಿಕ್ಸ್ ಮೊರೈ. ನೆಕ್ಸ್ಟ್ ನೋಡಿ, ಈಗ ಬಾಂಬಿಕ್ಸ್ ಮೊರೈಗೆ ಮಲ್ಬರಿ ಲೀಫ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ನೋಡಿ, ಮಲ್ಬರಿ ಸ್ಪೆಷಲಿ ಗ್ರೋನ್ ಫಾರ್ ಸಿಲ್ಕ್ ವರ್ಮ್. ಮಲ್ಬರಿನ ಏನ್ ಮಾಡ್ತೀವಿ ಸ್ಪೆಷಲ್ ಆಗಿ ಸಿಲ್ಕ್ ವರ್ಮಿಗೋಸ್ಕರ ಡೆವಲಪ್ ಮಾಡ್ತೀವಿ. ದಟ್ ಕಂಡೀಷನ್ ಆರ್ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಮೊರಿಕಲ್ಚರ್ ಅಂತ ಹೇಳಿ ಕರಿತೀವಿ. ಮಲ್ಬರಿ ಸ್ಪೆಷಲಿ ಗ್ರೋನ್ ಫಾರ್ ಸಿಲ್ಕ್ ವರ್ಮ್ is called moriculture. Simple ಅಂದ್ರೆ the development or growing of mulberry for silkworm is called moriculture. It's a very important thing. Mulberries specially grown for silkworm is called moriculture. Okay, next ನೋಡಿ heading, that is non-mulberry silk. ನಾವು ಕಾಮನ್ ಆಗಿ ಅಬ್ಸರ್ವ್ ಮಾಡೋದು ಮಲ್ಬರಿ ಸಿಲ್ಕ್. ಮಲ್ಬರಿ ಸಿಲ್ಕ್ ಅಂದ್ಕೂಡಲೇ ನಮಗೆ ಅದರಲ್ಲಿ ಬರುವಂತ ಇಂಪಾರ್ಟೆಂಟ್ ಸಿಲ್ಕ್ ವರ್ಮ್ ಅಂದ್ರೆ ಬಾಂಬಿಕ್ಸ್ ಮೊರೈ ಇಲ್ಲಿ ಇಂಡಿಕೇಟ್ ಮಾಡಿದ್ವಿ. ದಟ್ ಬಾಂಬಿಕ್ಸ್ ಮೊರೈ ದಟ್ ಕಂಪ್ಲೀಟ್ಲಿ ಫೀಡ್ಸ್ ಆನ್ ಲೀವ್ಸ್ ಆಫ್ ಮಲ್ಬರಿ. ದಟ್ಸ್ ವೈ ದಟ್ ಕನ್ಸಿಡರ್ಡ್ ಆಸ್ ಎ ಮಲ್ಬರಿ ಸಿಲ್ಕ್ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ.
ನಾನ್ ಮಲ್ಬರಿ ಸಿಲ್ಕ್ ಅಂದ್ರೆ ಮಲ್ಬರಿ ಲೀಫ್ ನ ಬಿಟ್ಟು ಬೇರೆ ಪ್ಲಾಂಟ್ ಗಳ ಲೀಫ್ ಮೇಲೆ ಏನ್ ಮಾಡಿದ್ರೆ ಫೀಡ್ ಮಾಡಿದ್ರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ನಾನ್ ಮಲ್ಬರಿ ಸಿಲ್ಕ್ ಅಂತ ಹೇಳಿ ಕರಿತೀವಿ. ಅಗೇನ್ ನಾನ್ ಮಲ್ಬರಿ ಸಿಲ್ಕ್ ಅಲ್ಲಿ ಅಬ್ಸರ್ವ್ ಮಾಡೋದು ಮುಗಾ ಸಿಲ್ಕ್, ಎರ್ರಿ ಸಿಲ್ಕ್, ಟಸರ್ ಸಿಲ್ಕ್. ಮಲ್ಬರಿ ಸಿಲ್ಕ್ ಗೆ ಕಂಪೇರ್ ಮಾಡಿದ್ರೆ ಈ ಸಿಲ್ಕ್ ಇಂದ ಕ್ವಾಲಿಟಿ ಕಂಪ್ಲೀಟ್ ಆಗಿ ಕಡಿಮೆ ಇರುತ್ತೆ. ದಟ್ಸ್ ವೈ ದರ್ ಕನ್ಸಿಡರ್ ಆಸ್ ನಾನ್ ಮಲ್ಬರಿ ಸಿಲ್ಕ್ ಅಂತ ಹೇಳಿ ಕರಿತೀವಿ. ಅಂಡ್ ದೀಸ್ ನಾನ್ ಮಲ್ಬರಿ ಸಿಲ್ಕ್ ವಿಚ್ ಆರ್ ಫೀಡ್ಸ್ ಅದರ್ ದ್ಯಾನ್ ಅಂದ್ರೆ ಮಲ್ಬರಿ ಪ್ಲಾಂಟಿನ ಲೀಫ್ ಮೇಲೆ ಫೀಡ್ ಮಾಡಲ್ಲ, ಬೇರೆ ಪ್ಲಾಂಟಿನ ಲೀಫ್ ಮೇಲೆ ಏನಾಗುತ್ತೆ ಫೀಡ್ ಮಾಡುತ್ತೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ನಾನ್ ಮಲ್ಬರಿ ಸಿಲ್ಕ್ ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. ಕ್ವಾಲಿಟಿ ವೈಸ್ ಅಷ್ಟೇ ನಾನ್ ಮಲ್ಬರಿ ಸಿಲ್ಕಿನ ಕ್ವಾಲಿಟಿ ಯಾವಾಗ್ಲೂ ಕಡಿಮೆ ಇರುತ್ತೆ. ಅಗೇನ್ ಇಂಪಾರ್ಟೆಂಟ್ ನಾನ್ ಮಲ್ಬರಿ ಸಿಲ್ಕ್ ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಮುಗಾ ಸಿಲ್ಕ್, ಎರ್ರಿ ಸಿಲ್ಕ್, ಟಸರ್ ಸಿಲ್ಕ್. ಓಕೆ, ಲಾಸ್ಟ್ ಪಾಯಿಂಟ್, ಡಿಸೀಸಸ್ ಆಫ್ ಸಿಲ್ಕ್ ವರ್ಮ್. ಸಿಲ್ಕ್ ವರ್ಮ್ ಅಲ್ಲಿ ಅಬ್ಸರ್ವ್ ಮಾಡುವಂತ ಕಾಮನ್ ಡಿಸೀಸಸ್ ಅಂದ್ರೆ ಮೈನ್ ಆಗಿ 3 ಡಿಸೀಸ್ ಅಬ್ಸರ್ವ್ ಮಾಡ್ತೀವಿ. ನಂಬರ್ ಆಫ್ ಡಿಸೀಸ್ ಇರುತ್ತೆ. ಫೆಬ್ರಿನ್ ಕಾಮನ್ ಡಿಸೀಸ್, ಮಸ್ಕರ್ಡೈನ್, ಫ್ಲಾಚೆರಿ. ಫೆಬ್ರಿನ್ ಇಸ್ ಕಾಸ್ಡ್ ಬೈ ಪ್ರೋಟೋಜೋವಾ. ಫೆಬ್ರಿನ್ ಇಸ್ ಆಲ್ಸೋ ಕಾಲ್ಡ್ ಪ್ರೋಟೋಜೋವನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಫೆಬ್ರಿನ್ ಡಿಸೀಸ್ ನ ಕಾಸ್ ಮಾಡೋದು ಪ್ರೋಟೋಜೋವಾ. ಮಸ್ಕರ್ಡೈನ್ ಕಾಸ್ಡ್ ಬೈ ಫಂಗಸ್, ಹಾಗಾಗಿ ಇದನ್ನು ನಾವು ಫಂಗಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಫ್ಲಾಕಿರೆ ವಿಚ್ ಇಸ್ ಕಾಸ್ಡ್ ಬೈ ವೈರಸ್, ಇದನ್ನು ವೈರಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ. 3 ಕಾಮನ್ ಡಿಸೀಸ್ ವಿಚ್ ಆರ್ ಅಬ್ಸರ್ವ್ಡ್ ಇನ್ ದಿ ಸಿಲ್ಕ್ ವರ್ಮ್: ಫೆಬ್ರಿನ್, ಮಸ್ಕರ್ಡೈನ್, ಫ್ಲಾಚೆರಿ. These are the common disease of silkworm.